ಹೊರಗುತ್ತಿಗೆ ನೌಕರರಿಗೆ 7 ತಿಂಗಳ 8 ತಿಂಗಳ 3 ತಿಂಗಳಿಂದ ಪಗಾರ ಆಗಿಲ್ಲ. ಆ ಒಂದು ಕಾರಣಕ್ಕೆ ತಮ್ಮ ಒಂದು ಕೌಟುಂಬಿಕ ವ್ಯವಸ್ಥೆ ಹಾಳಾಗುತ್ತಿದೆ. ಈ ಒಂದು ಎಲ್ಲ ಒಂದು ಮಾನದಂಡ ಇಟ್ಕೊಂಡು ನಾವೊಂದಿನ ಇವತ್ತಿನ ಸ್ಟ್ರೈಕ್ ಹಮ್ಮಿಕೊಂಡೇವಿ. ಆ ಒಂದು ಕಾರಣಕ್ಕೆ ಜಿಲ್ಲಾಧಿಕಾರಿಗಳೇ ಬಂದು ನಮ್ಮ ಮನವಿಯನ್ನು ಸ್ವೀಕಾರ ಮಾಡಬೇಕು. ಸಮಾನ ವೇತನ ಆಗಬೇಕು ಒಂದು ಬೇಡಿಕೆ ನಮ್ಮದು. ಮತ್ತು ಹೊರಗುತ್ತಿಗೆ ಆಧಾರ ಏಜೆನ್ಸಿ ಥ್ರೂ ನಮಗೆ ಕೆಲಸಕ್ಕೆ ತಗೋತಾ ಇದ್ದಾರೆ. ಸುಮಾರು ನಮ್ಮ ಸ್ಯಾಲ್ರಿಯನ್ನು ಕಟ್ಟಾಗಿ ಏಜೆನ್ಸಿಗೆ ಹೋಗ್ತಾ ಇದೆ. ಇದರಿಂದ ನಮಗೆ ತೊಂದರೆ ಆಗ್ತಾ ಇದೆ. ಸುಮಾರು ವಿಧೇಯರು ಕೂಡ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಒಂದು ವೈದ್ಯಕೀಯ ಒಂದು ಸೌಲಭ್ಯ ಬೇಕು, ನಮಗೆ ಸೇವಾ ಭದ್ರತೆ ಬೇಕು. ಎಲ್ಲ ರೀತಿಯಿಂದ ಸರ್ಕಾರಿ ಕೆಲಸದಲ್ಲಿ ನಾವು ಕೈ ಜೋಡಿಸ್ತಾ ಇದ್ದೀವಿ. ಯಾವುದು ಕೂಡ ಕೆಲಸಕ್ಕೆ ಚ್ಯುತಿ ಬರದಂತೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ನಮ್ಮೆಲ್ಲರ ಹಕ್ಕು ಇದು ಮೂಲಭೂತ ಹಕ್ಕಾಗಿದೆ. ಅದಕ್ಕೆ ಸಮಾನ ಕೆಲಸಕ್ಕೆ ಸಮಾನ ವೇತನ ಇವತ್ತು ಸರ್ಕಾರದವ್ರು ಕೊಡಲೇಬೇಕು ಅಂತ ನಾವು ಎಲ್ಲರ ಮೂಲಕ ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಮಹಿಳೆಯರಿಗೆ ವೈದ್ಯಕೀಯ ಸೌಲಭ್ಯ ಬೇಕು, ಬೇರೆ ಬೇರೆ ಸಮಸ್ಯೆ ಇರ್ತಾವೆ ಮಹಿಳೆಯರಿಗೆ, ಅದಕ್ಕೆ ಸರ್ಕಾರದವ್ರು ಸ್ಪಂದಿಸಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ನಿಮ್ಮ ಹೆಸರು ಭಾರತಿ ಅಂತೇಳಿ. ಶೋಷಣೆಯಾದಂಥ ಇದು ನಾವು ಹಿಂದಕ್ಕೆಲ್ಲ ಜೀತ ಪದ್ಧತಿ ಅಂತ ಇತ್ತು. ಆದರೆ ಇವತ್ತಿನ ಕಾಲದಲ್ಲಿ ಆಧುನಿಕ ಜೀತ ಪದ್ಧತಿ ಯಾವುದಾದ್ರೂ ಇದ್ದರೆ ಅದು ಹೊರಗುತ್ತಿಗೆ ನೌಕರಿ ಪದ್ಧತಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಸುಮಾರು ವರ್ಷಗಳಿಂದ ನಮ್ಮ ಮೇಲೆ ಅತ್ಯಂತ ಶೋಷಣೀಯವಾಗಿ ಖಂಡನೀಯವಾಗಿ ನಮ್ಮ ಏನು ಶ್ರಮ ಅದ ಆ ಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇನ್ನೂವರೆಗೂ ಯಾವ ಸರ್ಕಾರಗಳು ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರಗಳಾಗಿರ್ಬೋದು, ನಮ್ಮ ಶ್ರಮವನ್ನು ಒಳ್ಳೆ ರೀತಿಯಾಗಿ ಬಳಕೆ ಮಾಡಿಕೊಂಡು ನಮಗೆ ಶೋಷಣೆ ಮಾಡ್ತಕ್ಕಂಥ ಕೆಲಸ ಯಾರಾದರೂ ಮಾಡ್ತಿದ್ರೆ ಇವತ್ತಿನ ಸರ್ಕಾರಗಳೇ ಮಾಡ್ತಾ ಇದ್ದಾವೆ. ಆ ಸರ್ಕಾರಗಳಿಗೆ ನಾನು ನೇರವಾಗಿ ಹೇಳ್ತೇನೆ, ಇಂಥ ಅನಿಷ್ಟ ಪದ್ಧತಿಯನ್ನು ತೊಲೆದೂಡಿಸಿ ನಮಗೆ ನೇರವಾಗಿ ನಾವು ದುಡಿತಿರ್ತಕ್ಕಂಥ ಹಣವನ್ನು ನೇರವಾಗಿ ನಮ್ಮ ಖಾತೆಗೆ ಜಮಾ ಮಾಡಿದ್ರೆ ನಿಮಗೆ ಪುಣ್ಯ ಬರ್ತದೆ. ಇಂಥ ಒಳ್ಳೆ ಕೆಲಸ ನೀವು ಯಾಕೆ ಇಂಥ ನಮ್ಮ ಎಷ್ಟೋ ನೌಕರ, ಸುಮಾರು ಜನ ಎಷ್ಟು ನೌಕರರ ಲೆಕ್ಕನೇ ಇಲ್ಲ. ಅಂಥ ನೌಕರರಿಗೆ ಇವತ್ತು ಸರ್ಕಾರಗಳು ಶೋಷಣೆ ಅಂತ ಶೋಷಣೆಯನ್ನು ತಡೆಗಟ್ಟಬೇಕು. ನಾವು ಸುಮಾರು 5-6 ತಿಂಗಳಾಯಿತು, ಪ್ರತಿ ವರ್ಷ ಸುಮಾರು 7 ತಿಂಗಳು 6 ತಿಂಗಳು ಸ್ಯಾಲ್ರಿ ಆಗಲ್ಲ. ಆದರೂ ನಮ್ಮ ಅಂಥ ಕಷ್ಟ ನೋವುಗಳ ನಡುವೆ ನಾವು ಸರ್ಕಾರದ ಕೆಲಸಕ್ಕೆ ಯಾವುದೇ ಚ್ಯುತಿ ಬರದಂತೆ ನಮ್ಮ ಕಷ್ಟಗಳನ್ನು ಬದಿಗೊತ್ತಿ ಸರ್ಕಾರದ ಸೇವೆಗಾಗಿ, ಸರ್ಕಾರದ ನಿಷ್ಠೂರವಾಗಿ, ಪ್ರಾಮಾಣಿಕವಾಗಿ ಮತ್ತು ಶ್ರಮಿಕರಾಗಿ ನಾವು ಸೇವೆ ಸಲ್ಲಿಸ್ತಾ ಇದ್ದೇವೆ. ಆ ಶ್ರಮಿಕರ ಸೇವೆಗೆ, ಆ ಶ್ರಮಿಕರ ಬದ್ಧತೆಗೆ, ಆ ಶ್ರಮಿಕರ ಕಷ್ಟಕ್ಕೆ, ಶ್ರಮಿಕರ ನೋವಿಗೆ ಇಡೀ ಭಾರತದ ಜನರು ಮತ್ತು ಸರ್ಕಾರಗಳು ನಮಗೆ ಸ್ಪಂದನೆ ಮಾಡಬೇಕಾಗಿದೆ. ನಮ್ಮ ವೇತನ ನೋಡಿದ್ರೆ ಅತ್ಯಂತ ನಿಕೃಷ್ಟವಾದ ವೇತನ, ನಮ್ಮ ಜೀವನ ನಡೆಸೋದು ಬಹಳ ಕಠಿಣವಾದಂಥ ವೇತನ ಅದ. ಅಂಥದ್ರ ನಡುವೆಯೂ ನಾವು ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸ್ಕೊಂಡು ಹೊಂಟಿದ್ದೇವೆ. ಅಂಥ ನಡುವೆಯೂ ನಾವು ಸಮಾಜಕ್ಕಾಗಿ ನಮ್ಮ ಸೇವೆಯನ್ನು ಕೊಡ್ತಾ ಇದ್ದೇವೆ. ಅಂದರೆ ಸಮಾಜವು ನಮ್ಮ ಬೆನ್ನ ಹಿಂದೆ ಇರಬೇಕು, ಅದೇ ರೀತಿ ಸರ್ಕಾರವು ನಮ್ಮ ಬೆನ್ನ ಹಿಂದೆ ಇರಬೇಕು ಅಂತ ನಾನು ಆಗ್ರಹ ಮಾಡ್ತೇನೆ. ಮತ್ತು ಈಗ ಇನ್ನೊಂದು ಹೊಸ ಪದ್ಧತಿಗಳನ್ನು ಚಿಂತನೆ ಮಾಡ್ತಾ ಇದೆ ಸರ್ಕಾರ. ಬೀದರ್ ಮಾದರಿ ಇನ್ನೂ ಶೋಷಣೆ ಮಾದರಿ ನನ್ನ ಅಭಿಪ್ರಾಯದಲ್ಲಿ, ನಮ್ಮ ಎಲ್ಲ ನೌಕರ ಅಭಿಪ್ರಾಯದಲ್ಲಿ ಇದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ. ಇದೊಂದು ಜೀತ ಪದ್ಧತಿ ಆಧುನಿಕ, ಇದೊಂದು ಇನ್ನೊಂದು ರೀತಿಯ ಆಧುನಿಕ ಜೀತ ಪದ್ಧತಿ ಅದ. ಅದಕ್ಕೆ ಇಂಥ ಜೀತ ಪದ್ಧತಿ, ಇಂಥ ಮಾಡರ್ನ್ ಜೀತ ಪದ್ಧತಿಗಳನ್ನು ತೊಳೆದೂಡಿಸಿ ನಮಗೆ ನೇರವಾದ ಪಾವತಿಯನ್ನು ಕೊಡ್ರಿ, ನಮ್ಮ ಸೇವೆಗೆ ನಮ್ಮ ದುಡಿಮೆಗೆ ತಕ್ಕಂಥ ಪ್ರತಿಫಲವನ್ನು ಕೊಡ್ರಿ ಅಂತ ನಾವು ನಿಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೇವೆ. ಯಾಕಂದ್ರೆ ನಾವು ಅಷ್ಟು ನಮ್ಮ ತ್ರಾಸದ, ಆ ತ್ರಾಸ ನಡುವೆ ನಿಮ್ಗೆ ಕೂಡ ನಾವು ಕೆಲಸ ಮಾಡ್ಲತ್ತೇವೆ. ದಯವಿಟ್ಟು ನೀವು ಇಂಥ ಎಲ್ಲ ಅನಿಷ್ಟ ಪದ್ಧತಿಗಳನ್ನು ತೊಡೆದೂಡಿಸಿ ನಮ್ಮ ನೇರ ಪಾವತಿಯನ್ನು ಮಾಡಬೇಕಂತ ನಾವು ಎಲ್ಲ ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ನಮ್ಮ ಘನವ್ಯಕ್ತ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಅವ್ರ ಪ್ರಣಾಳಿಕೆ ಒಳಗೆ ಅದ, ಚುನಾವಣೆಗೆ ಬರೋ ಪೂರ್ವದಲ್ಲಿ ಪ್ರಣಾಳಿಕೆ ಒಳಗೆ ಹಾಕೊಂಡು ಬಂದಾರ. ಆ ಪ್ರಣಾಳಿಕೆ ನೋಡಿ ನಾವೆಲ್ಲ ಬೆಂಬಲ ಕೊಟ್ಟೇವಿ. ಅಂಥ ಪ್ರಣಾಳಿಕೆ ತಕ್ಕಂತೆ ನೀವು ನುಡಿದಂತೆ ನಡೆಯುವಂಥ ಸರ್ಕಾರ 10 ಬಾರಿ ಹಲವಾರು ಬಾರಿ ಹೇಳ್ತೀರಿ. ಹಂಗೆ ಅದೇ ಬಾರಿ ನಮ್ಮ ಹೊರಗುತ್ತಿಗೆ ನೌಕರರಿಗೂ ಕೂಡ ನೀವು ನುಡಿದಂತೆ ನಡೆಯುವಂಥ ಮುಖ್ಯಮಂತ್ರಿಗಳಾಗಲಿ ಅಂತ ನಾನು ಶುಭ ಹಾರೈಸಿ ನಿಮ್ಮಲ್ಲಿ ವಿನಂತಿಸ್ಕೊಳ್ತೇನೆ. ಧನ್ಯವಾದ. ಎಲ್ಲಿವರೆಗೂ ಹೋರಾಟ, ಇವತ್ತಿನ ದಿನ ಸರ್ಕಾರಿ ಇಲಾಖೆಗಳಲ್ಲಿ ದುಡಿಯುತ್ತಿರುವ ಗುತ್ತಿಗೆದಾರಕ್ಕೆ ನಾವು ಕೆಲವೊಂದಿಷ್ಟು ಬೇಡಿಕೆಗಳನ್ನು ಕೇಳ್ತಾ ಇದ್ದೀವಿ ಸರ್. ಕಾಯಮೇತರ ನೌಕರರು ಕಾಯಂ ಮಾಡಲು KCSR ನಿಯಮಾವಳಿಗೆ ತಿದ್ದುಪಡಿ ತಂದು ಅನುಭವದ ಆಧಾರದ ಮೇಲೆ ಕಾಯಂ ಮಾಡಬೇಕಂತ ನಮ್ಮ ಪ್ರಮುಖ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ಹೊರಗುತ್ತಿಗೆ
ಕಾರ್ಮಿಕರ ವೇತನ ಪಾವತಿಸಲು ತೀರ್ಮಾನಿಸಿರುವ ಬೀದರ್ ಮಾದರಿಯ ಕಾರ್ಮಿಕ ಸಹಕಾರಿ ಸಂಘ ರಚನೆಯನ್ನು ಕೂಡಲೇ ಈ ವ್ಯವಸ್ಥೆಯನ್ನು ಕೈಬಿಟ್ಟು ನಮಗೆ ಒಳಗುತ್ತಿಗೆಯನ್ನು ಮಾಡಬೇಕಂತ ನಮ್ಮ ಪ್ರಮುಖವಾದಂಥ ಬೇಡಿಕೆ ಇದೆ ಸರ್. ಅದರ ಜೊತೆಗೆ ನೌಕರರು ಕಾಯಂ ಆಗುವ ತನಕ ಹೊರಗುತ್ತಿಗೆ ನೇಮಕಾತಿ ಪದ್ಧತಿಯನ್ನು ರದ್ದುಪಡಿಸಿ ನೇರ ಪಾವತಿ ಅಡಿಯಲ್ಲಿ ಆದೇಶದನ್ವಯ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡಬೇಕಂತೇಳಿ ನಮ್ಮ ಒಂದು ಬೇಡಿಕೆ ಇದೆ ಸರ್. ಇದೇ ರೀತಿ ಹಲವಾರು ಬೇಡಿಕೆಗಳಂತ ಮೂಲಕ ನಾವು ಸರ್ಕಾರಕ್ಕೆ ಬೇಡ್ಕೊತಾ ಇದ್ದೀವಿ ಸರ್. ದಯಮಾಡಿ ನಮ್ಮದು ಒಂದು ಬೇಡಿಕೆಯನ್ನು ತಮ್ಮ ಮೂಲಕ ಈಡೇರಿಸ್ಕೊಡ್ಬೇಕಂತ ಕೇಳ್ಕೊತೀವಿ ಸರ್. ಓಕೆ ಸರ್.